ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಮನೆ ಪಟ್ಟಿ ಮತ್ತು ಮನಗಣತಿ ಕಾರ್ಯಾಚರಣೆ 2026ರಲ್ಲಿ ನಾವು ಒಂದು ಕಟ್ಟಡ 2 ಜನಗಣತಿ ಮನೆಗಳ ಒಂದು ಗಣತಿ ಮಾಡುವ ಹೇಗೆ ಅನ್ನೋದು ನೋಡೋಣ. ಇದಕ್ಕಿಂತ ಮುಂಚೆ ಒಂದೇ ಕಟ್ಟಡದಲ್ಲಿ ಒಂದೇ ಜನಗಣತಿ ಮನೆಯ ಒಂದು ನಾವೇನು ಮಾಡಿದ್ದೀವಿ 34 ಪ್ರಶ್ನೆಗಳನ್ನು ಉತ್ತರಗಳನ್ನು ಭರ್ತಿ ಮಾಡೋ ವಿಧಾನವನ್ನು ತಿಳಿದುಕೊಂಡಿದ್ದೆವು. ಇವಾಗ ಒಂದು ಕಟ್ಟಡದಲ್ಲಿ 2 ಜನಗಣತಿ ಮನೆಗಳಿಗೆ ಗಣತಿ ಮಾಡ್ತಕ್ಕಂಥ ವಿಧಾನಗಳನ್ನು ತಿಳಿಯೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀವಿ. ಸೊ ಸಾಲಿನ ಸಂಖ್ಯೆ ಇರ್ತದೆ, ಕಟ್ಟಡದ ಸಂಖ್ಯೆ. ಸೊ ಫಸ್ಟ್ ನೆನಪಿಟ್ಕೊಡ್ರಿ, ಈಗಾಗಲೇ CN1 ಅಂತಕ್ಕಂಥ ಕಟ್ಟಡದ ಗಣತಿ ಆಗಿದೆ. ಓಕೆ, CN1ರಲ್ಲಿ ಒಟ್ಟು 2 ಜನಗಣತಿ ಮನೆಗಳಿದ್ದಾವೆ. ಓಕೆ, 0001, 0002 ಇದು ಆಟೋ ಜನರೇಟ್ ಆಗ್ತದೆ. ಇವಾಗ ಏನಾಗದ, CN1ದಲ್ಲಿ 0001 ಮನೆ ಗಣತಿ ಪೂರ್ಣ ಮಾಡದ. ಆಮೇಲೆ CN1ದಲ್ಲಿ ಇನ್ನೊಂದು ಮನೆ ಅದ, ಅದರ ಮನೆಯ ಒಂದು ನಾವೇನು ಮಾಡಬೇಕು, ಗಣತಿಯನ್ನು ಮಾಡಬೇಕು. ಅವಾಗ ಜಸ್ಟ್ ನೀವೇನು ಮಾಡಬೇಕು, ಕಟ್ಟಡದ ಸಂಖ್ಯೆಯಲ್ಲಿ ಆಲ್ರೆಡಿ ನೀವು ಏನು ಮಾಡಿರ್ತಾರಪ್ಪ ಅಂದರೆ ನಮೂದು ಮಾಡಿರ್ತೀರಿ CN1, ಅದು ತಂತಾನೆ ನಿಮಗೆ ತೋರಿಸ್ತದೆ. ಆವಾಗ CN1 ಅಂತಕ್ಕಂಥ ನೀವು ಏನು ಮಾಡಬೇಕು, ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಪುನರಾವರ್ತನೆ ರಿಪೀಟ್ ಆಪ್ಷನನ್ನು ಒತ್ತಬೇಕು. ಏನು ಮಾಡಬೇಕು, ರಿಪೀಟ್ ಪುನರಾವರ್ತನೆಯನ್ನು ಒತ್ತಿರಿ. ಆಮೇಲೆ ಇಲ್ಲಿ ಮನೆಗಣತಿ ಸಂಖ್ಯೆ ಏನಾಗ್ತದೆ, ರಿಪೀಟ್ ಒದ್ದಾಗ ಅದು ತಂತಾನೆ ಆಟೋ ಜನ್ರೇಟ್ ಆಗ್ತದೆ. ಇದೇನಾಗ್ತದೆ, ಅದು ಆಟೋ ಜನ್ರೇಟ್ ಆಗಿ 0002 ಅಂತ ತಗೋತದೆ. ಓಕೆ, 0002 ಆದ ನಂತರ ಇಲ್ಲಿನೂ ಕೂಡ ಪುನರಾವರ್ತಿಸಿ ರಿಪೀಟ್ ಅಂತ ಆಪ್ಷನ್ನನ್ನೇ ಒತ್ತಬೇಕು. ಸೊ ಒಟ್ಟು ನೆನಪಿಟ್ಕೊಳ್ರಿ, ಒಂದು ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆ ಅಥವಾ ಒಂದು ಜನಗಣತಿ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳಿದ್ದರೆ ರಿಪೀಟ್ ಆಪ್ಷನ್ನನ್ನೇ ಒತ್ತಬೇಕು. ರಿಪೀಟ್ ಅಂದರೆ ಪುನರಾವರ್ತನೆ ಅಂತ ಇದರ ಅರ್ಥ. ಅವಾಗ ಮತ್ತೆ ಪುನರಾವರ್ತನೆಯನ್ನು ಒತ್ತಿದ ನಂತರ ನೀವೇನು ಮಾಡ್ತೀರಿ, ಮುಂದಿನ ತೊಗೋತೀರಿ. ಸೊ ಮುಂದಿನ ತೊಗೊಂಡ ನಂತರ ಮತ್ತೆ ಆ್ಯಸ್ ಇಟ್ ಈಸ್ ಆಗಿ ಪ್ರಶ್ನೆ ಸಂಖ್ಯೆ 4ರಿಂದ ನೀವೇನು ಮಾಡ್ತೀರಿ, ಮನೆ ಪಟ್ಟಿ ಚಾಲನೆಯಲ್ಲಿ ಯಾವೆಲ್ಲ ನೆಲಕ್ಕಿರ್ತಕ್ಕಂಥ ಪ್ರಧಾನ ಸಾಮಗ್ರಿಗಳು, ಆಮೇಲೆ ಗೋಡೆಯ ಪ್ರಧಾನ ಸಾಮಗ್ರಿಗಳು, ಪ್ರಶ್ನೆ ಸಂಖ್ಯೆ 5ಅನ್ನು ಕೇಳ್ತೀರಿ. ಆಮೇಲೆ ಪ್ರಶ್ನೆ ಸಂಖ್ಯೆ 6 ಮೇಲ್ಛಾವಣಿಗೆ ಬಳಸ್ತಕ್ಕಂಥ ನಿರ್ಮಾಣ ಸಾಮಗ್ರಿಗಳ ಪ್ರಶ್ನೆಗಳನ್ನು ಕೇಳಬೇಕು. ಪ್ರತಿಯೊಂದು ಕೇಳಿದ ನಂತರ ನೀವೇನು ಮಾಡಬೇಕಪ್ಪ ಅಂದ್ರೆ ಮುಂದಿನ ಅನ್ನೋದನ್ನೇ ಆಯ್ಕೆ ಮಾಡಬೇಕು. ಮುಂದಿನ ಅಂದರೆ ನೆಕ್ಸ್ಟ್ ಇದರ ಅರ್ಥ. ನೆಕ್ಸ್ಟ್ ಮುಂದಿನ ಮತ್ತು ಜನಗಣತಿ ಪ್ರಶ್ನೆ ಐತೆ, 7ರಲ್ಲಿ ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದ್ದೀರಿ. ನೋಡಿ, ಮನೆ ಬಳಕೆಯನ್ನು ಮನೆಯ ವಾಸಕ್ಕೆ ಹಾಗೂ ಇತರ ಬಳಕೆಗೆ. ಓಕೆ, ಇಲ್ಲಿದೆ ನೋಡಿ, ಒಂದು ಮನೆಯಲ್ಲಿ ಒಂದು ಮನೆ ಇದೆ, ಆಮೇಲೆ ಒಂದು ಗ್ಯಾರೇಜ್ ಇದೆ. ಆವಾಗ ನೀವೇನು ಬರೀಬೇಕು, ಮನೆ ವಾಸಕ್ಕೆ ಅಂತ ತಗೊಳ್ಳೋದಿಲ್ಲ, ವಾಸಕ್ಕೆ ಮತ್ತು ಇತರ ಬಳಕೆಗೆ ಅಂತ ತಗೊಳ್ಳೋದು. ಓಕೆನಾ. ಆಮೇಲೆ ಕಚೇರಿ, ಶಾಲೆ, ಆಸ್ಪತ್ರೆ, ಪ್ರಾರ್ಥನಾ ಸ್ಥಳ ಅಥವಾ ಖಾಲಿ ಎಂದು ಸರಿಯಾಗಿ ಗುರುತಿಸಬೇಕು. ಮನೆಗೆ ಬೀಗ ಹಾಕಿದರೆ ಸ್ಪಷ್ಟವಾಗಿ ಕಾರಣವನ್ನು ಗುರುತಿಸ್ತೀರಿ. ಆಮೇಲೆ ನೆಕ್ಸ್ಟ್ 7ನೇ ಪ್ರಶ್ನೆ, ಜನಗಣತಿ ಮನೆ ಯಾವ ಉದ್ದೇಶಕ್ಕಾಗಿ ಬಳಸ್ತಾ ಇದ್ದೀರಿ. ಓಕೆ, 8ರಲ್ಲಿ ಏನಿದೆ ಅಂತಂದರೆ ಜನಗಣತಿ ಮನೆಯ ಸ್ಥಿತಿ ಇದೆ. ಓಕೆ, ಸೊ ಅಲ್ಲಿನೂ ಕೂಡ ನೀವೇನು ಮಾಡ್ತೀರಿ, ಉತ್ತಮ, ವಾಸಕ್ಕೆ ಯೋಗ್ಯ, ಶಿಥಿಲವಾಗಿದೆ ಅಂಕಿ, ಮತ್ತೆ ಅದರಲ್ಲಿ ಮುಂದಿನ ಅಂತ ಬಳಸ್ತೀರಿ. ಆಮೇಲೆ ಪ್ರಮುಖವಾಗಿ 2 ಚೆಕ್ ಬಾಕ್ಸ್ ಇದ್ದಾವೆ, ಒಂದು ಸಂಸ್ಥಾರೂಪ, ಒಂದು ಬೀಗ ಹಾಕಲಾಗಿದೆ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಕುಟುಂಬದ ಸಂಖ್ಯೆ, ಇದು ಆಟೋ ಜನ್ರೇಟ್ ಆಗ್ತದೆ. ಓಕೆ, ಸೊ ಆಟೋ ಜನ್ರೇಟು 3 ಅಂಕಿದೆ ಇರ್ತದೆ. ಸೊ 3 ಅಂಕಿದಲ್ಲಿ ಆಟೋ ಜನ್ರೇಟ್ ಆಗಾಗಿ ಏನಾಗ್ತದಪ್ಪ ಅಂತಂದರೆ ಕುಟುಂಬ ಸಂಖ್ಯೆಗಳಲ್ಲಿ ಬರ್ತದೆ. ಆಮೇಲೆ ಕುಟುಂಬದಲ್ಲಿರ್ತಕ್ಕಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆ, ಎಷ್ಟು ಜನ ಒಟ್ಟು ಚಿಕ್ಕ ಮಕ್ಕಳ ಹಿಡಿದು ಹಿರಿಯರವರೆಗೆ ಇರ್ತಕ್ಕಂಥ ಬರಿತೀರಿ. ಆ ಮನೆಯ ಕುಟುಂಬದ ಮುಖ್ಯಸ್ಥನ ಹೆಸರನ್ನು ಬರಿತೀರಿ. ಸೊ ನಾನೇನು ಹೇಳೋದಂದರೆ, ಕನ್ನಡದಲ್ಲಿ ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಿದರೆ ಬೆಟರ್ ಟು ಹ್ಯಾವ್ ಎಂಟರ್ ಇನ್ ಕನ್ನಡ. ಓಕೆ, ನೀವು ಕನ್ನಡ ಲ್ಯಾಂಗ್ವೇಜನ್ನು ತೆಗೆದುಕೊಂಡಿದ್ದಂತ್ರ ಅಲ್ಲಿ ಕನ್ನಡ ಕೀಬೋರ್ಡ್ ಬರ್ತದೆ. ಸೊ ಕನ್ನಡ ಕೀಬೋರ್ಡನ್ನು ಒತ್ಬೋದು, ಇಂಗ್ಲೀಷನ್ನು ಕೂಡ ಒತ್ಬೋದು. ಓಕೆ, ಸೊ ಬೆಟರ್ ನೀವು ಕನ್ನಡದಲ್ಲಿ ಮಾಡ್ತಾ ಇದ್ದೀರಂದ್ರೆ, ಯಾಕಂದರೆ ಇದೇ ಆಟೋ ಜನ್ರೇಟ್ ಪ್ರಿಂಟಾಗಿ ಬರೋದ್ರಿಂದ ಮಾಹಿತಿ. ಸೊ ನೀವು ಕನ್ನಡದಲ್ಲಿನೂ ಕೂಡ ಅದನ್ನು ಟೈಪ್ ಮಾಡ್ಬೋದು ಸರಿಯಾಗಿ. ಆಮೇಲೆ ಕುಟುಂಬದ ಮುಖ್ಯಸ್ಥನ ಲಿಂಗ, ಆಮೇಲೆ ಜಾತಿ 13ನೇ ಕಾಲಮ್. ಸೊ ಇದನ್ನ ಏನು ಮಾಡ್ತಾರೆ ಅಂದರೆ ಪಟ್ಟಿ ಕೊಡ್ತಾರೆ ಚಾರ್ಜ್ ಆಫೀಸರು, ಅದನ್ನು ನೋಡಿ ಪರಿಶಿಷ್ಟ ಜಾತಿನೋ ಪರಿಶಿಷ್ಟ ಪಂಗಡನೋ ಇತರೆ ಜಾತಿಯನ್ನು ಏನು ಮಾಡಬೇಕು, ಆಯ್ಕೆ ಮಾಡಿ ಮತ್ತೆ ಮುಂದಿನ ಅನ್ನೋದನ್ನು ಒತ್ತಿ. ಆಮೇಲೆ 15ರಲ್ಲಿ ಮನೆಯ ಮಾಲೀಕತ್ವ, ಅದು ಸ್ವಂತ ಇದೆಯೋ ಬಾಡಿಗೆ ಇದೆಯೋ, ಅಥವಾ ಬಾಡಿಗೆ ಆದರೆ ಯಾವುದೇ ಸ್ವಂತ ಮನೆ ಇಲ್ಲ, ಯಾವುದೇ ಇತರೆ. ಇನ್ನು 17ರಲ್ಲಿ ಈ ಕುಟುಂಬದ ಅಧೀನದಲ್ಲಿರುವ ವಾಸದ ಕೊಠಡಿಗಳ ಸಂಖ್ಯೆ, ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಡುಗೆ ಮನೆ, ಸ್ನಾನಗೃಹ, ಶೌಚಾಲಯ, ಉಗ್ರಾಣ, ಹಾದು ಹೋಗೋ ದಾರಿ ಅಂಶಗಳನ್ನು ಪರಿಗಣಿಸಬಾರದು. ಕೇವಲ ವಾಸದ ಕೋಣೆ, ಮಲಗುವ ಕೋಣೆ, ಊಟದ ಕೋಣೆ, ಡ್ರಾಯಿಂಗ್ ರೂಮ್, ಓದುವ ಕೋಣೆ, ಸೇವಕರ ಕೋಣೆ, ಇಂತಹುದೇ ಕೋಣೆಗಳನ್ನು ನೀವೇನು ಮಾಡಬೇಕು, ಪರಿಗಣಿಸಬೇಕು. ಓಕೆ, ಆಮೇಲೆ ವಿವಾಹಿತ ದಂಪತಿಗಳ ಸಂಖ್ಯೆ, ಸೊ ಎಷ್ಟು ಜನ ಮ್ಯಾರಿಡ್ ಕಪಲ್ಸ್ ಇದ್ದಾರೆ ಅನ್ನೋದನ್ನು ಬರೆದು ಮುಂದಿನ ಅನ್ನೋದನ್ನು ಆಯ್ಕೆ ಮಾಡಿ. 17ರಲ್ಲಿ ಕುಡಿಯುವ ನೀರಿನ ಮೂಲದ ಬಗ್ಗೆ ಪ್ರಶ್ನೆ ಇದೆ, ತುಂಬ ಸರಳವಾಗಿ ನೀವು ಚಾಯ್ಸ್ ಮಾಡಿರ್ತೀರಿ. 18ರಲ್ಲಿ ಕುಡಿಯುವ ನೀರಿನ ಲಭ್ಯತೆ ಎಲ್ಲಿದೆ, ಸಮೀಪ, ಆವರಣದಲ್ಲಿ, ಆವರಣದಿಂದ ದೂರ, ಅದನ್ನು ಆಯ್ಕೆ ಮಾಡ್ತೀರಿ. ನೆಕ್ಸ್ಟ್
ಬೆಳಕಿನ ಪ್ರಧಾನ ಮೂಲ ಏನಿದೆ? ಫಸ್ಟ್ ಒನ್ ವಿದ್ಯುತ್ ಶಕ್ತಿ, ಸೆಕೆಂಡ್ ಒನ್ ಇರ್ತಕ್ಕಂಥದ್ದು ಯಾವುದಿದೆ? ಎಸ್, ಸೀಮೆ ಎಣ್ಣೆ. ನೆಕ್ಸ್ಟ್ ಸೌರಶಕ್ತಿ, ಇತರೆ ತೈಲ, ಇತರೆ ಯಾವುದೇ ಬೆಳಕಿನ ಮೂಲನೇ ಇಲ್ಲ ಅಂತ ಹಾಕಿ ಮುಂದಿನ ಅಂತ ಆಯ್ಕೆ ಮಾಡ್ತೀರಿ. ಇನ್ನು ಶೌಚಾಲಯದ ಲಭ್ಯತೆ, ಎಲ್ಲಿ ಶೌಚಾಲಯ ಇದೆ? ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ, ಇತರೆ ಕುಟುಂಬದ ಜೊತೆಗೆ ಹಂಚಿಕೆ, ಸಾರ್ವಜನಿಕ ಶೌಚಾಲಯ. ಶೌಚಾಲಯ ಇಲ್ಲ ಅಂತಂದರೆ ಬಯಲು, ಅದನ್ನು ಮುಂದಿನ ಆಯ್ಕೆ ಮಾಡ್ತೀರಿ. ಇನ್ನು ಶೌಚಾಲಯದ ಬಗ್ಗೆ ಅಥವಾ ವಿಧಗಳು, ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಇಲ್ಲಿ. ಒಳಚರಂಡಿ, ಸೆಪ್ಟಿಕ್ ಟ್ಯಾಂಕು, ಇತರೆ ವ್ಯವಸ್ಥೆ, ಅವಳಿ ಗುಂಡಿ, ಏಕಗುಂಡಿ, ಸೇವಾ ಶೌಚಾಲಯಗಳನ್ನು ತಾವು ಆಯ್ಕೆಗಳನ್ನು ಮಾಡಿದ್ರೆ ಸ್ವಲ್ಪ ಸಮಸ್ಯೆನೇ ಇದೆ. ಇದನ್ನು ಸ್ವಲ್ಪ ಮಾಡಬೇಡಿ, ಓಕೆ? ಯಾಕಂದರೆ ಇನ್ನೂ ಮಲ ಹೊರುವ ಪದ್ಧತಿ ಇದೆ ಅಂತಕ್ಕಂಥದ್ದು ಕೂಡ ಏನಾಗ್ತದೆ, ಇಶ್ಯೂ ಆಗ್ತದೆ. ಅದನ್ನು ಸೂಕ್ತವಾಗಿರ್ತಕ್ಕಂಥ ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ವಿವೇಚನೆ ಮೇಲೆ ಆಯ್ಕೆ ಮಾಡಿ. ಅದು ಮುಂದಿನ ಸಮಸ್ಯೆಗೆ ಆಯ್ಕೆ ಆಗಬಾರ್ದು, ಓಕೆ? ನೆಕ್ಸ್ಟ್, ತ್ಯಾಜ್ಯ ನೀರನ್ನು ಯಾವ ಥರನಾಗಿ ಬಳಕೆ ಮಾಡ್ತಾ ಇದ್ದಾರೆ? ಒಳಚರಂಡಿ, ತೆರೆದ ಚರಂಡಿ, ಚರಂಡಿನೇ ಇಲ್ಲ, ಅದನ್ನು ಆಯ್ಕೆ ಮಾಡಿ ಮುಂದೆ ಅಂತ ಹಾಕ್ತೀರಿ. ಸ್ನಾನಗೃಹದ ಲಭ್ಯತೆ ಅದೆಲ್ಲಿದೆ? ಸ್ನಾನಗೃಹ ಇದೆಯೋ, ಮೇಲ್ಛಾವಣಿ ಇಲ್ಲದ ಸ್ನಾನಗೃಹ ಇದೆಯೋ, ಅಥವಾ ಸ್ನಾನಗೃಹನ ಇಲ್ಲೋ? ಸೊ ಮುಂದಿನ ನೆಕ್ಸ್ಟ್, ಅಡುಗೆ ಅನಿಲ. ಅಡುಗೆ ಅನಿಲದಲ್ಲಿ ಏನಿದೆ? ಅಡುಗೆ ಮನೆ ಸಪ್ರೇಟ್ ಇರಬೇಕು, ಓಕೆ? ಅಡುಗೆ ಮನೆಯಲ್ಲಿ ಅಡುಗೆ ಅಂದರೆ ಕಿಚನ್ ರೂಮ್ ಏನಾಗಬೇಕಪ್ಪ ಅಂತಂದ್ರೆ ಸಪ್ರೇಟ್ ಆಗಿರ್ತಕ್ಕಂಥ ಇರಬೇಕು, ಅದು ಇಂಪಾರ್ಟೆಂಟ್ ಅದ. ಆಮೇಲೆ ಅಡುಗೆ ಮನೆ ಇಲ್ಲ, ಮನೆಯ ಒಳಗೆ ಅಡುಗೆ ಮಾಡ್ತಾರೆ ಆದರೆ ಸಪ್ರೇಟಾಗಿ ಅಡುಗೆ ಮನೆ ಇಲ್ಲ, ಬಯಲಿನಲ್ಲಿ ಅಡುಗೆ ಮನೆ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಇದೆ, ಓಕೆನಾ? ಆಮೇಲೆ ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಯಾವುದು? ಅದು ಇಂಪಾರ್ಟೆಂಟ್ ಇದೆ. ಸೌದೆ, ಬೆಳೆಗಳ ಉಳಿಕೆ, ಬೆರಣಿ, ಕಲ್ಲಿದ್ದಲು, ಅದನ್ನು ಆಯ್ಕೆ ಮಾಡಿ ತಾವು ಮುಂದಿನ ಅಂತ ಚಾಯ್ಸ್ ಮಾಡ್ತೀರಿ. ರೇಡಿಯೋ, ಟ್ರಾನ್ಸಿಸ್ಟರ್, ಸಾಂಪ್ರದಾಯಿಕ ರೇಡಿಯೋ, ಮೊಬೈಲ್, ಸ್ಮಾರ್ಟ್ಫೋನ್. ಮೊಬೈಲ್ನಲ್ಲಿನೂ ರೇಡಿಯೋಗಳು ಎಷ್ಟೋ ಜನ ಕೇಳ್ತಾರೆ, ಓಕೆನಾ? ಅದನ್ನು ಕೂಡ ತಾವು ಆಯ್ಕೆ ಮಾಡ್ಬೋದು. ಟೆಲಿವಿಷನ್, ಸೊ ಅದು ದೂರದರ್ಶನ ಉಚಿತ ಡಿಶ್ಶು, ಇತರೆ DTH ಡಿಶ್ಶು, ಆಮೇಲೆ ಕೇಬಲ್ ಸಂಪರ್ಕ, ಯಾವುದೇ ಇತರೆ ಟೆಲಿವಿಷನ್ ಇದ್ದರೆ, ಓಕೆನಾ? ನೆಕ್ಸ್ಟ್, ಇಲ್ಲಾಂದರೆ ಟೆಲಿವಿಷನ್ ಇಲ್ಲ ಅಂತ ಆಯ್ಕೆ ಮಾಡಿ. ಇನ್ನು ಇಂಟರ್ನೆಟ್ ನೋಡಿ, ಇಂಟರ್ನೆಟ್ ಸಪ್ರೇಟಾಗೇ ಇರಬೇಕೇನಂತಿಲ್ಲ, ಅದು ಲ್ಯಾಪ್ಟಾಪ್ದಿಂದನೂ ತೊಗೊಳ್ಬೋದು. ಕಂಪ್ಯೂಟರ್, ಮೊಬೈಲ್, ಸ್ಮಾರ್ಟ್ಫೋನ್, ಇತರೆ ಇಂಟರ್ನೆಟ್ ಇಲ್ಲ. ಆಮೇಲೆ ಕಂಪ್ಯೂಟರ್, ಲ್ಯಾಪ್ಟಾಪನ್ನು ಆಯ್ಕೆ ಮಾಡ್ತೀರಿ. ನೆಕ್ಸ್ಟ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಇರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ, ಓಕೆ? ನೆಕ್ಸ್ಟ್ ಲಾಸ್ಟ್ ಇರ್ತಕ್ಕಂಥದ್ದು ಟೆಲಿವಿಷನ್. ಸೊ ಇದು ಪ್ರಶ್ನೆಯೂ ಕೂಡ ಮೊಬೈಲ್ ಫೋನ್ ಇದೆ. ಸ್ಥಿರ ದೂರವಾಣಿ ಅಂದರೆ ಲ್ಯಾಂಡ್ಲೈನು, ಓಕೆ? ಮೊಬೈಲ್ ಮಾತ್ರ ಅಂದ್ರೆ ಸ್ಮಾರ್ಟ್ಫೋನು, ಓಕೆ? ಅಥವಾ ಇತರೆ ಸಾಮಾನ್ಯ ಮೊಬೈಲ್, ಕೀಪ್ಯಾಡ್ ಮೊಬೈಲ್ ಇದ್ದರೆ ಇತರೆ ಸಾಮಾನ್ಯ ಮೊಬೈಲ್. ಎರಡೂ ಇದ್ದರೆ 4 ಒತ್ತಬೇಕು, ಏನೂ ಇರಲಿಲ್ಲ ಅಂದರೆ 5 ಒತ್ತಿ. ಇನ್ನು ಬೈಸಿಕಲ್, ಸ್ಕೂಟರ್ಸ್ ಇದ್ದಾವೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕಾರು ಮತ್ತು ಜೀಪು. ಇಷ್ಟು ಸಾಮಾನ್ಯ. ಒಟ್ಟಾರೆ ನಾನು ಏನು ಹೇಳಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ಈಗಾಗಲೇ ಒಂದು ಕಟ್ಟಡದಲ್ಲಿ ಮನೆಗಣತಿ ಆದ ನಂತರ ಅದೇ ಕಟ್ಟಡ ಇನ್ನೊಂದು ಮನೆಗಣತಿ ಆದರೆ ಆ ಕಟ್ಟಡದ ಸಂಖ್ಯೆ ಇರ್ತದೆ, ಅದನ್ನೇ ಜನ್ರೇಟ್ ಮಾಡಿ ಪುನರಾವರ್ತನೆ ಒತ್ತಿ. ಮತ್ತು ಜನಗಣತಿ ಮನೆಯಲ್ಲೂ ಬರ್ತದೆ, ಅದನ್ನು ಕೂಡ ಪುನರಾವರ್ತನೆ ಒತ್ತಬೇಕು. ಒಂದು ಕಟ್ಟಡದಲ್ಲಿ 2 ಜನಗಣತಿ ಮನೆಗಳಿದ್ದರೆ ಒಂದು ಕಂಪ್ಲೀಟ್ ಮಾಡಿ ಸೆಕೆಂಡ್ ಮಾಡುವಾಗ ಹಾಕುವಾಗ ಅಲ್ಲೇ ಇರ್ತಕ್ಕಂಥ ತಗೊಂಡು ಪುನರಾವರ್ತನೆ ಮಾಡಿದರೆ ನಿಮ್ಮ ಗಣತಿ ಸಂಪೂರ್ಣ ಮುಗೀತದೆ.